ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ಮಹತ್ತರವಾದ ನಿರ್ಧಾರದ ಬಗ್ಗೆ ತಿಳಿಸ್ಕೊಡಲಿದ್ದೇನೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳಿ. ವಿಡಿಯೋ ಎಂಡಲ್ಲಿ ಪೆನ್ಷನರ್ಸ್ ಬಗ್ಗೆಗಿನ ಲೇಟೆಸ್ಟ್ ಅಪ್ಡೇಟ್ಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತಹ ಆದೇಶಗಳ ಬಗ್ಗೆ ತಿಳಿಸ್ಕೊಡಲಿದ್ದೇನೆ. ನೀವೇನಾದರೂ ಕೇಂದ್ರ ಸರ್ಕಾರಿ ನೌಕರರು ಅಥವಾ ನಿವೃತ್ತರಾಗಿದ್ದರೆ ಅದರ ಬಗೆಗಿನ ಲೇಟೆಸ್ಟ್ ಅಪ್ಡೇಟನ್ನು ನನ್ನ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಪ್ಲೇಲಿಸ್ಟಿಗೆ ಹೋಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸನ್ನು ಪ್ಲೇಲಿಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇದುವರೆಗಿನ ಎಲ್ಲ ಆದೇಶ ಪ್ರತಿಗಳು ನಿಮಗೆ ತಿಳಿದು ಬರುತ್ತೆ ಹಾಗೂ ಎಲ್ಲ ವಿಷಯಗಳನ್ನು ನೀವು ಇಮಿಡಿಯೇಟಾಗಿ ತಿಳ್ಕೊಳ್ಬೋದಾಗಿದೆ. ಮೊದಲನೇದಾಗಿ ನಾನು ಆಲ್ರೆಡಿ ಹೇಳಿದಾಗೆ ಈ ರಾಜ್ಯ ಸರ್ಕಾರವು 26 ತಿಂಗಳ ಹಿಂಬಾಕಿಯನ್ನು ಪಾವತಿಸೋದಕ್ಕೆ ಹಾಗೂ ವೇತನ ಪರಿಷ್ಕರಣೆಗೆ ಗ್ರೀನ್ ಸಿಗ್ನಲ್ ನೀಡಿದೆ. ಆ ವರದಿಯಲ್ಲಿರುವ ಡೀಟೇಲ್ಸನ್ನು ತಿಳಿಸ್ಕೊಡ್ತಿದ್ದೇನೆ. ರಾಜ್ಯದ ಲಕ್ಷಾಂತರ ಜನರ ಸಾರಿಗೆ ನೌಕರರ ಪಾಲಿಗೆ ಸರ್ಕಾರ ಮಹತ್ವದ ಸಿಹಿ ಸುದ್ದಿಯನ್ನು ನೀಡಿದೆ. ಕಳೆದ 2 ವರ್ಷಗಳಿಂದ 38 ತಿಂಗಳಿಂದ ಬಾಕಿ ಉಳಿಸಿಕೊಂಡಿದ್ದ ವೇತನ ಹಿಂಬಾಕಿ ಅಥವಾ ಅರಿಯರ್ಸ್ ಏನು ಹೇಳ್ತೇವಲ್ಲ ಹಾಗೂ ವೇತನ ಪರಿಷ್ಕರಣೆಗಾಗಿ ಆಗ್ರಹಿಸಿ ಸಾರಿಗೆ ಸಿಬ್ಬಂದಿಗಳು ನಡೆಸಲು ಉದ್ದೇಶಿಸಿದ ಪ್ರತಿಭಟನೆಗೆ ಸರ್ಕಾರ ಸ್ಪಂದಿಸಿದೆ. ನೌಕರರ ಪ್ರಮುಖ ಹಕ್ಕೊತ್ತಾಯಗಳಲ್ಲಿ ಒಂದಾದ 26 ತಿಂಗಳ ಹಿಂಬಾಕಿ ಪಾವತಿಸಲು ಸರ್ಕಾರ ಆದೇಶ ಹೊರಡಿಸಿದೆ. ಸಾರಿಗೆ ಸಂಸ್ಥೆಯ 4 ನಿಗಮಗಳು ಅಂದರೆ KSRTC, BMTC, NWKRTC, KKRTC ನೌಕರರು ಒಟ್ಟು 38 ತಿಂಗಳ ವೇತನ ಹಿಂಬಾಕಿಯನ್ನು ನೀಡುವಂತೆ ಒತ್ತಾಯಿಸಿದ್ದರು. ಈ ಬಗ್ಗೆ ಗಂಭೀರ ಚರ್ಚೆ ನಡೆಸಿದ ರಾಜ್ಯ ಸರ್ಕಾರ ಆರ್ಥಿಕ ಇಲಾಖೆಯೊಂದಿಗೆ ಸಮಾಲೋಚನೆ ನಡೆಸಿ ಪ್ರಾಥಮಿಕ ಹಂತದಲ್ಲಿ 26 ತಿಂಗಳ ಅರಿಯರ್ಸ್ ನೀಡಲು ಅಧಿಕೃತ ಒಪ್ಪಿಗೆಯನ್ನು ಸೂಚಿಸಿದೆ. ಅಂದರೆ 1/1/2021ರಿಂದ 28/3/2023ರವರೆಗಿನ 26 ತಿಂಗಳ ಹಿಂಬಾಕಿ ನೀಡಲು ಒಪ್ಪಿಗೆಯನ್ನು ಸೂಚಿಸಿದೆ. ಇದು ಸಾರಿಗೆ ನೌಕರರ ಸಂಘಟನೆಗಳ ನಿರಂತರ ಶ್ರಮಕ್ಕೆ ಜಯ ಸಿಕ್ಕಂತಾಗಿದೆ ಎಂದು ರಾಜ್ಯದ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿಯವರು ಹೇಳಿದ್ದಾರೆ. ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಆರ್ಥಿಕ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನಡೆಸಿದ ಸಭೆಯ ನಂತರ ಮತ್ತೊಂದು ಪ್ರಮುಖ ಘೋಷಣೆಯನ್ನು ಮಾಡಿದ್ದಾರೆ. ಅದೇನೆಂದರೆ 1ನೇ ಏಪ್ರಿಲ್ 2025ರಿಂದ ಜಾರಿಗೆ ಬರುವಂತೆ ಸಾರಿಗೆ ನೌಕರರ ವೇತನವನ್ನು ಪರಿಷ್ಕರಣೆ ಮಾಡಲು ಸರ್ಕಾರವು ಹಸಿರು ನಿಶಾನೆ ತೋರಿಸಿದೆ. ವೇತನದಲ್ಲಿ ಎಷ್ಟು ಪ್ರಮಾಣದ ಏರಿಕೆ ಮಾಡಬೇಕು ಎಂಬ ಬಗ್ಗೆ ಸಾರಿಗೆ ಸಂಘಟನೆಗಳ ಮುಖಂಡರೊಂದಿಗೆ ಮತ್ತೊಮ್ಮೆ ಮಾತುಕತೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸರ್ಕಾರ ತಿಳಿಸಿದೆ. ಇದು ವರದಿಯಲ್ಲಿರುವಂತಹ ಅಂಶಗಳು. ಏನು ಹೇಳಿದ್ದಾರೆ ಅಂದರೆ ರಾಜ್ಯ ಸರ್ಕಾರವು ಸಾರಿಗೆ ನೌಕರರಿಗೆ 38 ತಿಂಗಳಿಂದ ಅರಿಯರ್ಸ್ ಏನು DA ಎಲ್ಲ ಹೈಕ್ ಆಗಿತ್ತು ಅದರ ಪ್ರಕಾರ ಅರಿಯರ್ಸ್ ಕೊಡಬೇಕಿತ್ತು ಅದೆಲ್ಲ ಬಾಕಿ ಇಟ್ಕೊಂಡಿತ್ತು. ಅದರಲ್ಲಿ 26 ತಿಂಗಳ ಬಾಕಿಯನ್ನು ಕೊಡುತ್ತೇವೆ ಅಂತ ಹೇಳಿ ಒಪ್ಕೊಂಡಿದೆ. 26 ತಿಂಗಳ ಬಾಕಿ ನಿಮಗೆ ಒಂದೇ ತಿಂಗಳಲ್ಲಿ ಬರಲಿಕ್ಕಿಲ್ಲ, ಮುಂದಿನ ತಿಂಗಳ ಸಂಬಳಗಳಲ್ಲಿ ಬ್ಯಾಚ್ ವೈಸ್ ಬರುತ್ತೆ. ಅದರಲ್ಲಿ ಯಾವಾಗದಿಂದ ಯಾವಾಗದ ಅರಿಯರ್ಸ್ ಕೊಡ್ತಿದ್ದಾರೆ ಅಂತ ನೋಡೋದಾದರೆ 1/1/2021ರಿಂದ 28/3/2023ರವರೆಗಿನ ಅರಿಯರ್ಸನ್ನು ಈಗ ಕೊಡ್ತಾ ಇದ್ದಾರೆ. ಹಲವಾರು ದಿನಗಳಿಂದ ಹೋರಾಟ ನಡೆಸಿದ್ದಕ್ಕೆ ಈಗ ಜಯ ಸಿಕ್ಕಂತಾಗಿದೆ. ಹಾಗೂ ನಾನು ಹೇಳಿದಾಗೆ 26 ತಿಂಗಳ ಅರಿಯರ್ಸನ್ನು ಪ್ರಾಥಮಿಕ ಹಂತ ಅಂದರೆ ಇವಾಗ ಫಸ್ಟ್ ಫೇಸಲ್ಲಿ 26 ಮಂತ್ಸಿದ ಅರಿಯರ್ಸನ್ನು ಕೊಡ್ತಾರೆ. ಏನು ಬಾಕಿ ಇರುವಂತಹ 12 ಮಂತ್ಸಿದ ಅರಿಯರ್ಸನ್ನು ಆಮೇಲೆ ಮುಂಬರುವ ತಿಂಗಳುಗಳಲ್ಲಿ ಕೊಡ್ತಾರೆ. ಸದ್ಯಕ್ಕೆ 26 ಮಂತ್ಸಿದು ಮಾತ್ರ ಅರಿಯರ್ಸನ್ನು ಸಿಗುತ್ತೆ. ಹಾಗಾಗಿ ಎಲ್ಲ ಸಾರಿಗೆ ನೌಕರರು ಅವರ ಮುಂಬರುವ ತಿಂಗಳಿನ ಸಂಬಳದಲ್ಲಿ ಈ ಹೆಚ್ಚಳವನ್ನು ಅರಿಯರ್ಸನ್ನು ನೋಡ್ಬೋದಾಗಿದೆ. ಹಾಗೂ ಮತ್ತಿನ್ನೊಂದು ಏನಂದರೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಕೂಡ ಆಗಿರಲಿಲ್ಲ. ಹಾಗಾಗಿ 1 ಏಪ್ರಿಲ್ 2025 ಅಂದರೆ ಲಾಸ್ಟ್ ಇಯರ್ ಏಪ್ರಿಲಿಂದ ಜಾಸ್ತಿ ಆಗುವಂತೆ ಅವರ ವೇತನ ಕೂಡ ಪರಿಷ್ಕರಣೆ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಎಷ್ಟು ಜಾಸ್ತಿ ಆಗುತ್ತೆ, ಮೂಲ ವೇತನ ಎಷ್ಟು ಜಾಸ್ತಿ ಆಗುತ್ತೆ, DA ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದರ ಬಗ್ಗೆ ಇನ್ನೂ ಯಾವುದೂ ಮಾಹಿತಿಗಳಿಲ್ಲ. ಸಾರಿಗೆ ನೌಕರರ ಸಚಿವರಾದಂತಹ ರಾಮಲಿಂಗಾರೆಡ್ಡಿಯವರು ನಾವು ಮುಖಂಡರೊಂದಿಗೆ ಚರ್ಚೆ ಮಾಡಿ ಆರ್ಥಿಕ ಇಲಾಖೆಯೊಂದಿಗೆ ಚರ್ಚೆ ಮಾಡಿ ಮತ್ತೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ವೇತನ ಜಾಸ್ತಿ ಆಗೋದಂತೂ ಗ್ಯಾರಂಟಿ. ಇದು ಒಂದು
ತುಂಬಾ ರಾಜ್ಯ ಸರ್ಕಾರಿ ಆ, ಸಾರಿಗೆ ನೌಕರರಿಗಂತೂ ಸಿಹಿ ಸುದ್ದಿನೇ ಆಗಿದೆ. ಹಲವಾರು ದಿನಗಳಿಂದ ಅವರು ಹೋರಾಟವನ್ನು ನಡೆಸಿ ಸಾರಿಗೆ ಏನು ಬಾಕಿ ಅರಿಯರ್ಸ್ ಇದೆ ಅದು ಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಕ್ಕೆ ಸಿಕ್ಕಂತಹ ಜಯ ಆಗಿದೆ. ಸೊ ಇದರಿಂದಾಗಿ ಲಕ್ಷಾಂತರ ಸಾರಿಗೆ ನೌಕರರಿಗೆ ಉಪಯೋಗ ಆಗಲಿದೆ. 26 ತಿಂಗಳ ಬಾಕಿ ನೀಡೋದಂದರೆ ನೀವೇ ಯೋಚನೆ ಮಾಡ್ಬೋದು ಈ ತಿಂಗಳ ಸ್ಯಾಲ್ರಿಯಲ್ಲಿ ಎಷ್ಟು ಜಾಸ್ತಿ ಆಗ್ಬೋದು ಅನ್ನೋದು. ಸೊ ಹಾಗಾಗಿ ಇನ್ನು ಉಳಿದ 12 ತಿಂಗಳಲ್ಲಿ ಕೂಡ ಅದನ್ನು ಕೂಡ ಮುಂಬರುವ ದಿನಗಳಲ್ಲಿ ಕೊಡ್ತೇವೆ ಅಂತ ಹೇಳಿ ರಾಜ್ಯ ಸರ್ಕಾರ ಆ, ಆದೇಶವನ್ನು ಹೊರಡಿಸಿದೆ. ಇದರಿಂದಾಗಿ ಹಲವಾರು ಜನರಿಗೆ ರಾಜ್ಯ ಸರ್ಕಾರದ ಸಾರಿಗೆ ನೌಕರರಿಗೆ ಉಪಯುಕ್ತ ಆಗಲಿದೆ. ಸೊ ಮತ್ತು ಇನ್ನೂ ಹಲವಾರು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ವೇತನ ಪರಿಷ್ಕರಣೆ ಬಗ್ಗೆ, ರಾಜ್ಯ ಸರ್ಕಾರಿ ನೌಕರರ DA ಹೈಕ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ, ಜನವರಿ ತಿಂಗಳಲ್ಲಿ ಆಗಬೇಕಂತ DA ಹೈಕ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ಅಂತ ಹೇಳಿ. ಅದರ ಬಗೆಗಿನ ಆದೇಶವನ್ನು ಸದ್ಯಕ್ಕೆ ರಾಜ್ಯ ಸರ್ಕಾರ ಇನ್ನೂ ಹೊರಡಿಸಿಲ್ಲ. ಜನವರಿ ತಿಂಗಳಲ್ಲಿ ಆಗಬೇಕಾದಂತಹ DA ಹೈಕ್ ಬಗ್ಗೆ ಇನ್ನೂ ಆದೇಶ ಹೊರಡಿಸಿಲ್ಲ. ಅದು ಮಾರ್ಚ್ ತಿಂಗಳಲ್ಲಿ ಬರುವಂತಹ ಸಾಧ್ಯತೆ ಇದೆ. ಅಪ್ಲೈ ಆಗೋದು ಜನವರಿ ತಿಂಗಳಿಂದನೇ ಅಪ್ಲೈ ಆಗುತ್ತೆ ನಿಮಗೆ DA ಹೈಕ್ ಆಗೋದು. ಆದರೆ ಅದರ ಅನೌನ್ಸ್ಮೆಂಟ್ ಅಥವಾ ಆದೇಶ ಏನು ಹೊರಡಿಸ್ಬೇಕೋ ಅದು ಮಾರ್ಚ್ ತಿಂಗಳಲ್ಲಿ ಬರುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ನೀವು ಏಪ್ರಿಲ್ ತಿಂಗಳಿಂದ ನಿಮ್ಮ ಸ್ಯಾಲ್ರಿನಲ್ಲಿ ಹೆಚ್ಚಳವನ್ನು ನೋಡ್ಬೋದಾಗಿದೆ. ಮತ್ತು ಇನ್ನೊಂದು ವಿಷಯ ಕೇಳ್ತಾ ಇದ್ದರು 70% 70 ಇಯರ್ಸ್ ಮೇಲೆ ಅದು ಪೆನ್ಷನರ್ಸ್ ತಗೊಳ್ಳೋರಿಗೆ ಜಾಸ್ತಿ ಆಗುವ 10% ಎಕ್ಸ್ಟ್ರಾ ಪೆನ್ಷನ್ ಸಿಗೋದ್ರ ಬಗ್ಗೆ ಆದೇಶ ಹೊರಡಿಸಿದ್ದಾರೆ ಅಂತ. ಅದರ ಬಗೆಗೂ ಸದ್ಯದಲ್ಲಿ ಯಾವುದೇ ರೀತಿಯಂತಹ ಆದೇಶ ಹೊರಡಿಸಿಲ್ಲ. ಏನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾದ ಅಂಶ ಅಂದರೆ ಆರ್ಥಿಕ ಇಲಾಖೆಯವರು ಹಲವಾರು 7ನೇ ವೇತನ ಆಯೋಗ ಜಾರಿಯಾದಾಗ ಹಲವಾರು ಅಂಶಗಳಿಗೆ ಅಂಗೀಕಾರ ಕೊಟ್ಟಿದ್ದರು. ಆದರೆ ಸರ್ಕಾರವು ಎಲ್ಲದನ್ನು ಒಂದೇ ಸಲಿಗೆ ಜಾರಿ ಮಾಡದೆ ಹಂತ ಹಂತವಾಗಿ ಅಂದರೆ ಫೇಸ್ ವೈಸ್ ಒಂದೊಂದೇ ಅಂಶಗಳ ಬಗ್ಗೆ ಆದೇಶವನ್ನು ಹೊರಡಿಸ್ತಾ ಇದೆ. ನೀವೇ ನೋಡ್ತಿರೋ ಹಾಗೆ ಮೊದಲಿಗೆ 7ನೇ ವೇತನ ಆಯೋಗ ಜಾರಿಯಾಯಿತು. ಆಮೇಲೆ ಹಳೆ ಪಿಂಚಣಿ ಯೋಜನೆ ಕೆಲವು 2016ವರೆಗೆ ಸೇರಿದವರಿಗೆ ಜಾರಿಯಾಯಿತು. ಆರೋಗ್ಯ ಸಂಜೀವನಿ ಯೋಜನೆ ಜಾರಿಗೆ ಆಯಿತು. ಇದೇ ರೀತಿ ಒಂದೊಂದೇ ಅಂಶಗಳನ್ನು ಹಂತ ಹಂತವಾಗಿ ಜಾರಿಗೆ ತರ್ತಾ ಇದ್ದಾರೆ. ಅದರ ಬಗ್ಗೆ ಆದೇಶ ಹೊರಡಿಸ್ತಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಏನು ಪೆನ್ಷನ್ ಹೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜನರು ಅದು ಸಿಗುವಂಥ ಚಾನ್ಸಸ್ ಇದೆ. ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೂಡ ಸರ್ಕಾರದೊಂದಿಗೆ ಚರ್ಚೆಯನ್ನು ನಡೆಸ್ತಾ ಸರ್ಕಾರದ ಮೇಲೆ ಒತ್ತಾಯ ಹೇರ್ತಾ ಇದೆ. ಎಲ್ಲರಿಗೂ ಹಳೆ ಪಿಂಚಣಿ ಯೋಜನೆ ಜಾರಿಯಾಗುವಂತೆ ಮಾಡಬೇಕು ಮತ್ತು ಪೆನ್ಷನ್ ಹೈಕ್ ಮಾಡಬೇಕು ಅನ್ನೋ ವಿಷಯಗಳ ಬಗ್ಗೆ. ಸೊ ಸದ್ಯದಲ್ಲೇ ಅದರ ಬಗೆಗಿನ ಆದೇಶ ಪ್ರತಿಗಳು ಬರುತ್ತೆ. ಬಂದ ತಕ್ಷಣ ನಾನು ನನ್ನ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.